Okay, so this was my skin before and this is my skin now. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಕೀರ್ತನ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ನನ್ನ ಒನ್ ಆಫ್ ದ ಫಾಲೋವರ್ ಅಂಡ್ ಮೈ ಡಿಯರೆಸ್ಟ್ ಫ್ರೆಂಡ್ ಕೇಳಿದಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆಕ್ನೆ ಪ್ರೋನ್ ಸ್ಕಿನ್ ಅಥವಾ ನಿಮ್ಗೇನಾದ್ರೂ ಆಕ್ನೆ ಇತ್ತು ಅಂತಂದ್ರೆ ವಾಟ್ ಇಸ್ ದ ಸ್ಕಿನ್ ಕೇರ್ ದಟ್ ಯು ಹ್ಯಾವ್ ಟು ಯೂಸ್, ನಿಮ್ಮ ಸ್ಕಿನ್ನ ನೀವು ಹೇಗೆ ನೋಡ್ಕೋಬೇಕು, ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಅಥವಾ ನಾನು ಏನೇನ್ ಮಾಡಿದೆ ನನ್ನ ಆಕ್ನೆ ಹೋಗ್ಸಕ್ಕೆ. ಸೊ ದಿಸ್ ವಾಸ್ ಮೈ ಸ್ಕಿನ್ ಬಿಫೋರ್ ಅಂಡ್ ದಿಸ್ ಇಸ್ ಮೈ ಸ್ಕಿನ್ ನೌ. ಸೊ ಈ ಜರ್ನಿಯಲ್ಲಿ ನಾನು ಏನೇನ್ ಮಾಡಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಆಕ್ನೆ ಅನ್ನೋದು ಒಂದು ತುಂಬಾ ಕಾಮನ್ ಪ್ರಾಬ್ಲಮ್ ಅಂಡ್ ನಾವ್ ಎಲ್ಲರೂ ನಮ್ಮ ಲೈಫಲ್ಲಿ ಸಫರ್ ಮಾಡಿರ್ತೀವಿ ಆ ತರದ್ ಒಂದು ಪ್ರಾಬ್ಲಮ್. ಸೊ ಬಟ್ ಈ ಆಕ್ನೆಯಿಂದ ನಮ್ಮ ಕಾನ್ಫಿಡೆನ್ಸ್ ತುಂಬಾ ಕಮ್ಮಿ ಆಗುತ್ತೆ. ಐ ನೋ ನನ್ಗೂ ಇದಾಗಿದೆ, ನೀವು ಕೂಡ ಸಫರ್ ಮಾಡ್ತಿರ್ತೀರಾ. ಸೊ ಆಕ್ನೆ ತುಂಬಾ ರೀಸನ್ಸ್ ಇಂದ ಆಗತ್ತೆ. ಹಾರ್ಮೋನ್, ಫುಡ್, ಜೆನೆಟಿಕ್ಸ್, ಮತ್ತೆ ದ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಯು ಯೂಸ್, ದ ಟೈಪ್ ಆಫ್ ಪ್ಲೇಸ್ ಯು ಲಿವ್ ಇನ್ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಕಾಸಸ್ ಏನೇನು ಅಂತ ನೋಡೋಣ. ಆಮೇಲೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂತ ರೋಟೀನ್, ಟ್ರೀಟ್ಮೆಂಟ್ಸ್, ಎವ್ರಿಥಿಂಗ್ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ಅಚೀವ್ ಅ ಫ್ಲಾಲೆಸ್ ಅಂಡ್ ಬ್ಯೂಟಿಫುಲ್ ಸ್ಕಿನ್. ಸೊ ಫಸ್ಟ್ ಕಾಸಸ್ ಬಗ್ಗೆ ಮಾತಾಡೋದಾದ್ರೆ, ಕಾಸಸ್ ತುಂಬಾ ವಿಷಯ ಆಗಿರುತ್ತೆ. ಆಸ್ ಐ ಸೆಡ್, ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಇಂಟೇಕ್ ಆಗಿರ್ಬೋದು, ಅಥವಾ ನಮ್ಮ ಹಾರ್ಮೋನ್ಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಲೈಕ್ ನಾವು ಇರುವಂತ ಎನ್ವೈರನ್ಮೆಂಟ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಆಲ್ಸೋ ಪ್ಯೂಬರ್ಟಿ. ಇದು ತುಂಬಾ ಜನ ಅರ್ಥ ಮಾಡ್ಕೊಳ್ಳಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ, ಒನ್ ಪಾಯಿಂಟ್ ಆಫ್ ಏಜ್ ಅಲ್ಲಿ ಎಲ್ರಿಗೂ ಕಾಮನ್ ಆಗಿ ಆಕ್ನೆ ಬರುತ್ತೆ. ನೀವು ಆಕ್ನೆ ಕೀಳೋದ್ರಿಂದ ಆಕ್ನೆ ಜಾಸ್ತಿ ಆಗತ್ತೆ. ಸೊ ಇದನ್ನ ನಾನು ಹೇಗೆ ರೆಡ್ಯೂಸ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಾಚ್ ಅಂಟಿಲ್ ದ ಎಂಡ್ ಆಫ್ ದಿಸ್ ವಿಡಿಯೋ ಟು ನೋ ಎವ್ರಿಥಿಂಗ್ ಇನ್ ಡೀಟೇಲ್ಸ್, ಬಿಕಾಸ್ ಒಂದು ಸ್ಟೆಪ್ ನೀವು ತಪ್ಪು ಮಾಡಿದ್ರು ಯುವರ್ ಆಕ್ನೆ ಇಸ್ ಗೋಯಿಂಗ್ ಟು ಗೆಟ್ ವರ್ಸ್ಟ್. ಸೊ ನಾನು ಇನ್ 2 minutes ಅಲ್ಲಿ ನಾನು ನಿಮ್ಗೆ ಆಕ್ನೆ ಪ್ರೋನ್ ಸ್ಕಿನ್ಗೆ ಯಾವ ತರದ ರೋಟೀನ್ ಯುಟಿಲೈಸ್ ಮಾಡಬೇಕು ಅಥವಾ ಯಾವ ತರ ರೋಟೀನ್ ಬಿಲ್ಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ಲಿ ಏನಾಗಿರ್ಬೋದು ಅಂತಂದ್ರೆ, ಕೆಲವೊಂದು ಫುಡ್ ಐಟಮ್ಸ್ ಕೆಲವೊಬ್ಬರಿಗೆ ಸೂಟ್ ಆಗದಿರೋ ಆಕ್ನೆ ಬರ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನು ನನ್ನ ಲೈಫಲ್ಲೇ ಕಾಫಿ ಕುಡಿತಾ ಇರಲಿಲ್ಲ. ನೌ ಐ ಲವ್ ಕಾಫಿ, ಬಟ್ ಆದ್ರೆ ಐ ಡೋಂಟ್ ಡ್ರಿಂಕ್ ಕಾಫಿ ಬಿಕಾಸ್ ಕಾಫಿ ನನಗೆ ಸೂಟ್ ಆಗಲ್ಲ. ಕಾಫಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇಟ್ ಡಸಂಟ್ ಸೂಟ್ ಮೈ ಬಾಡಿ. ಸೊ ನನ್ನ ಆಕ್ನೆ ಕಾಣಿಸ್ಕೊಂಡಿದ್ದು ಡ್ಯೂ ಟು ಸ್ಟ್ರೆಸ್ ಮೇನ್ಲಿ, ಬಿಕಾಸ್ ಬಂದಿದ್ದು ನನ್ನ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ಸ್ ಟೈಮಲ್ಲಿ ಅಂಡ್ ಇಟ್ ಟುಕ್ ಮೀ 4 years ಟು ಗೆಟ್ ರಿಡ್ ಆಫ್ ದ ಆಕ್ನೆ. ಇನ್ನೊಂದು ಕಾಫಿ ಇಂಟೇಕ್, ಶುಗರ್ ಇಂಟೇಕ್. ಸೊ ನಾನು ಶುಗರ್ ಜಾಸ್ತಿ ತಿನ್ನಕ್ ಶುರು ಮಾಡಿದ್ರೆ ನನ್ನ ಮುಖ ಡಲ್ ಆಗತ್ತೆ ಅಂಡ್ ಲೈಕ್ ಪಿಂಪಲ್ಸ್ ಬರುತ್ತೆ. ಇದೆಲ್ಲ ನಾನು ಓವರ್ ಪೀರಿಯಡ್ ಆಫ್ ಟೈಮ್ ನಾನು ಅರ್ಥ ಮಾಡ್ಕೊಂಡೆ. ಸೊ ನೀವು ಏನಾದ್ರೂ ಶುಗರ್ ತಿಂತಿದ್ರೆ ಶುಗರ್ ಡಿಟಾಕ್ಸ್ ಮಾಡಿ. 1 ವಾರ ಲೀವ್ ಶುಗರ್, ಲೈಕ್ ವೈಟ್ ಶುಗರ್ ನ ನಿಮ್ಮ ಎಲ್ಲ ಊಟದಿಂದ ತೆಗಿರಿ. ಸ್ವೀಟ್ಸ್, ಪ್ರಾಸೆಸ್ಡ್ ಫುಡ್ ಎಲ್ಲ ಕಟ್ ಡೌನ್ ಮಾಡಿ ಅಂಡ್ ಸಿ ಇಫ್ ದಟ್ ಇಸ್ ವಾಟ್ ಇಸ್ ಮೇಕಿಂಗ್ ಯುವರ್ ಆಕ್ನೆ ಗೆಟ್ ವರ್ಸ್ಟ್, ಆರ್ ಅದರಿಂದ ಏನಾದ್ರೂ ನಿಮ್ಮ ಆಕ್ನೆಯಿಂದ ಲೈಕ್ ನೀವು ಅದನ್ನ ಕಟ್ ಡೌನ್ ಮಾಡಿದಾಗ ನಿಮ್ಮ ಆಕ್ನೆ ಒಂದ್ ಸ್ವಲ್ಪ ಕಮ್ಮಿ ಆದ್ರೂ ದೆನ್ ದಟ್ ಇಸ್ ಒನ್ ಆಫ್ ದಿ ರೀಸನ್. ಕೆಲವೊಬ್ಬರಿಗೆ ಡೈರಿ ಆಗಲ್ಲ, ಫಾರ್ ಮೀ ನನಗಾಗಲ್ಲ. ಐ ಕಾಂಟ್ ಇಫ್ ಐ ಕೀಪ್ ಆನ್ ಡ್ರಿಂಕಿಂಗ್ ಮಿಲ್ಕ್ ಅಂಡ್ ಎವ್ರಿಥಿಂಗ್, ನಂಗೆ ಆಕ್ನೆ ಬರುತ್ತೆ. ಸೊ ದಿಸ್ ಮೈಟ್ ಬಿ ಒನ್ ಆಫ್ ದ ರೀಸನ್ಸ್ ಫಾರ್ ಯೋರ್ ಆಕ್ನೆ. ಸೊ ಕಮಿಂಗ್ ಟು ದ ರೋಟೀನ್. ಸೊ ನಿಮ್ಮ ರೋಟೀನ್ AM ಅಂಡ್ PM ಗೆ ಡಿವೈಡ್ ಆಗಬೇಕು. ಸೊ ಈ ರೋಟೀನ್ ಎಲ್ಲರೂ ಟ್ರೈ ಮಾಡಬಹುದು, ನೋ ವರೀಸ್. ಸೊ ಒನ್ ಆಫ್ ದ ಬ್ರ್ಯಾಂಡ್ಸ್ ದಟ್ ಐ ವುಡ್ ಲೈಕ್ ಟು ರೆಕಮೆಂಡ್ ಹಿಯರ್ ಇಸ್ ಸಿಟಾಫಿಲ್. ಸಿಟಾಫಿಲ್ ಬಂದು ಇಟ್ಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಬ್ರ್ಯಾಂಡ್. ಇಟ್ ಇಸ್ ವೆರಿ ಜೆಂಟಲ್ ಆನ್ ಯೋರ್ ಸ್ಕಿನ್. ಇಟ್ ಇಸ್ ನಾಟ್ ಅ ಪೇಡ್ ಪ್ರಮೋಷನ್, ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಸೊ ಸಿಟಾಫಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಆಕ್ನೇಸ್ಗೆ ಜಾಸ್ತಿ ಇಟ್ ಕ್ಲೆನ್ಸಸ್ ಯೋರ್ ಫೇಸ್, ಅಟ್ ದ ಸೇಮ್ ಟೈಮ್ ಮಾಯಿಶ್ಚರೈಸ್ ಆಗೋ ಇರುತ್ತೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಹೋಮ್ ರೆಮಿಡೀಸ್ ವಿಲ್ ನಾಟ್ ವರ್ಕ್ ಫಾರ್ ಆಕ್ನೆ. ಸೊ ನೀವು ಯಾರಾದ್ರೂ ಟ್ರೈ ಮಾಡ್ತಿದ್ರೆ, ಐ ಹ್ಯಾವ್ ಟ್ರೈಡ್ every home remedies in this entire world. You name it, I would have tried it.
ಸೊ ಆಕ್ನೆನ ನೀವು ಹೋಗಿಸ್ಬೇಕು ಅಂದ್ರೆ ನಿಮಗೆ ರೂಟ್ ಕಾಸ್ ಫಸ್ಟ್ ಏನು ಅಂತ ತಿಳ್ಕೊಬೇಕು. ಗೆಟ್ ಅ ಬ್ಲಡ್ ಚೆಕ್ಅಪ್ ಡನ್. ಸಮ್ಟೈಮ್ಸ್ ಬ್ಲಡ್ ವರ್ಕ್ ಅಲ್ಲೂ ಗೊತ್ತಾಗತ್ತೆ ಯಾಕೆ ಆಗ್ತಿದೆ ಅಂತ. ಸೊ ಕಮಿಂಗ್ ಬ್ಯಾಕ್ ಟು AM routine, ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸನ್ಸ್ಕ್ರೀನ್. ಸೊ ಸಮ್ಟೈಮ್ಸ್ ಸನ್ಸ್ಕ್ರೀನ್ ಹಾಕದೇ ಇರೋದ್ರಿಂದ ಕೂಡ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಡ್ಯಾಮೇಜ್ ಆಗಿ ಆಕ್ನೆ ಬರೋ ಚಾನ್ಸಸ್ ಇರುತ್ತೆ. ನಿಮ್ಮ ಪೋರ್ಸ್ ಕ್ಲಾಗ್ ಆಗಿ ಆಕ್ನೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಏನಾದ್ರೂ ಬ್ಲ್ಯಾಕ್ ಹೆಡ್ಸ್ ಇದೆ ಅಂತಂದ್ರೆ ಫಸ್ಟ್ ಗೆಟ್ ರಿಡ್ ಆಫ್ ಬ್ಲ್ಯಾಕ್ ಹೆಡ್ಸ್, ಬಿಕಾಸ್ ಇದು ನಿಮ್ಮ ಪೋರ್ಸ್ ನ ಕ್ಲಾಗ್ ಮಾಡಿ ಆಕ್ನೆ ಬರೋಕ್ಕೆ ಜಾಗ ಮಾಡಿ ಕೊಡುತ್ತೆ. ಸೊ ಕಮಿಂಗ್ ಟು ದ ಕ್ಲೆನ್ಸರ್, ನಾನು ಹೇಳ್ದಂಗೆ ನೀವು ಸಿಟಾಫಿಲ್ ಕ್ಲೆನ್ಸರ್ ಅಂಡ್ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಅಂಡ್ ಮೈ ಫೇವ್ರೆಟ್ ಮಾಯಿಶ್ಚರೈಸರ್ ದಟ್ ಇಸ್ ಎಮಿಲಿನ್. ನೀವೆಲ್ಲರೂ ನನ್ನ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಎಮಿಲಿನ್. ನೀವು ಎಮಿಲಿನ್ ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಆಕ್ನೇಸ್ ರೆಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಇಟ್ ಇಸ್ ಅ ಮ್ಯಾಜಿಕಲ್ ಪ್ರಾಡಕ್ಟ್ಸ್. ಆಯಿಲಿ ಸ್ಕಿನ್ ಅವರು ಜಸ್ಟ್ ಮೇಕ್ ಶೂರ್ ನೀವು ಅದನ್ನ ಗುಡ್ ಟೈನಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀರಾ. ಸೊ ಸಮ್ಟೈಮ್ಸ್ ನೀವು ಕರೆಕ್ಟ್ ಆಗಿ ಮಾಯಿಶ್ಚರೈಸ್ ಮಾಡದೆ ಹೋದ್ರು, ಲೈಕ್ ನಿಮ್ ಸ್ಕಿನ್ ಆಯಿಲಿ ಆಗಿದ್ದು ನೀವು ಕರೆಕ್ಟ್ ಆಗಿ ಮಾಯಿಶ್ಚರೈಸ್ ಮಾಡಿಲ್ಲ ಅಂದ್ರೂ ಕೂಡ ಬಾಡಿ ಸಿಗ್ನಲ್ ಮಾಡುತ್ತೆ ದಟ್ ಪುಟ್ ಮೋರ್ ಆಯಿಲ್ ಔಟ್. ಸೊ ಆವಾಗ ಕೂಡ ನಿಮ್ಗೆ ಆಕ್ನೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಕ್ಲೆನ್ಸರ್ ಆಯ್ತು, ಮಾಯಿಶ್ಚರೈಸರ್ ಆಯ್ತು. ಟೋನಿಂಗ್ ಇಸ್ ಐಸ್ ಕ್ಯೂಬ್. ಐಸ್ ಕ್ಯೂಬ್ಸ್ ನ ನೀವು ಒಂದು ಮಸ್ಲಿನ್ ಕ್ಲಾತ್ ಅಲ್ಲಿ ಹಾಕಿ ರಬ್ ಮಾಡೋದ್ರಿಂದ ನಿಮ್ಮ ಫೇಸ್ ಟೋನ್ ಆಗುತ್ತೆ. ಈ ಪೋರ್ಸ್ ಎಲ್ಲ ಏನಿರುತ್ತೆ ಅದು ಶ್ರಿಂಕ್ ಆಗುತ್ತೆ. ಸೊ ಆವಾಗ ನಿಮ್ಗೆ ಆಕ್ನೆ ಅಥವಾ ಆಯಿಲ್ ಸೆಕ್ರೀಷನ್ ಕಮ್ಮಿ ಆಗುತ್ತೆ. ಸೊ ಆಕ್ನೆ ಬರೋ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಡೂ ಇಟ್ ಇನ್ AM routine. ಬೆಳಗ್ಗೆ ನೀವು ಮಾಡ್ಲೇಬೇಕಾಗಿರುವಂತ ರೂಟೀನ್. ಕಮಿಂಗ್ ಟು SPF ಕೂಡ ಪೋರ್ಸ್ ನ ಕ್ಲಾಗ್ ಮಾಡುವಂತ SPF ಯೂಸ್ ಮಾಡಬೇಡಿ. ಆದಷ್ಟು ಲೈಟ್ ವೇಟ್ ಸನ್ಸ್ಕ್ರೀನ್ಸ್ ಯೂಸ್ ಮಾಡಿ. ವೆದರ್ ಇಟ್ ಇಸ್ ಅ ಹಾಟ್ ಡೇ ಆರ್ ಅ ಕೋಲ್ಡ್ ಡೇ, ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ಸನ್ಸ್ಕ್ರೀನ್ ಹಾಕ್ಲೇಬೇಕು. ಸೊ ಬೈ ದ ಎಂಡ್ ಆಫ್ ದಿಸ್ ರೊಟೀನ್ ಎಕ್ಸ್ಪ್ಲೇನ್ ಮಾಡೋಷ್ರಲ್ಲಿ ನಾನು ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ನಿಮ್ಮ ಆಕ್ನೆನ ರೆಡ್ಯೂಸ್ ಮಾಡಕ್ಕೆ. ಸಮಥಿಂಗ್ ದಟ್ ಇಸ್ ವೆರಿ ವೆರಿ ಬೆನಿಫಿಷಿಯಲ್. ಯು ಟ್ರೈ ಇಟ್ ಅಂಡ್ ಯು ಲೆಟ್ ಮೀ ನೋ ಹೌ ಇಟ್ ವಿಲ್ ಬಿ. ಸೊ ಕಮಿಂಗ್ ಬ್ಯಾಕ್ ಟು PM routine. PM routine ಅಲ್ಲಿ ಏನ್ ಮಾಡ್ತೀವಿ, ಇಟ್ ಇಸ್ ದ ಸೇಮ್ ಥಿಂಗ್. ಬಟ್ ನೀವು ಸಿನ್ಸ್ ಹೊರಗಡೆ ಹೋಗಿರ್ತೀರಾ, ಮೇಕಪ್ ಹಾಕಿರ್ತೀವಿ, ಮೇಕಪ್ ಹಾಕಿದ್ರು ಹಾಕಿಲ್ದೆ ಹೋದ್ರು ನಾವು ಹೊರಗೆ ಹೋಗಿರ್ತೀವಿ, ಪೊಲ್ಯೂಷನ್ ಇರುತ್ತೆ. ಸೊ ದ ಫಸ್ಟ್ ಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್ ಆಯಿಲ್ ಕ್ಲೆನ್ಸಿಂಗ್. ಸೊ ಯಾವುದೇ ಆಯಿಲ್ ಕ್ಲೆನ್ಸಸ್ ಸಿಗತ್ತೆ ನಿಮ್ಗೆ, ಅಥವಾ ನಿಮ್ಮ ನಾರ್ಮಲ್ ಮೇಕಪ್ ರಿಮೂವಿಂಗ್ ಬಾಮ್ಸ್ ಸಿಗತ್ತೆ, ಅಥವಾ ಆಯಿಲ್ಸ್ ನಾರ್ಮಲ್ ಲೈಟ್ ವೇಟ್ ಆಯಿಲ್ಸ್ ಇರುತ್ತೆ. ಆಯಿಲ್ಸ್ ಹಾಕಿ ನೀವು ಫಸ್ಟ್ ಮಸಾಜ್ ಮಾಡಿ ವೆಟ್ ವೈಪ್ಸ್ ಅಥವಾ ಕಾಟನ್ ಇಂದ ರಬ್ ಮಾಡಿದ್ರೆ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಡರ್ಟ್. ಈ ಡರ್ಟ್ ನ ಬರೀ ಮಾಯಿಶ್ಚರೈಸರ್ ಅಥವಾ ಲೈಕ್ ವಾಟ್ ಎವರ್ ಕ್ಲೆನ್ಸರ್ ಇಂದ ತೆಗಿಯಕ್ಕೆ ಚಾನ್ಸ್ ಇರಲ್ಲ. ಸೊ ಆಯಿಲ್ ಕ್ಲೆನ್ಸರ್ ಇಸ್ ಮಸ್ಟ್ ಎಟ್ ದ ನೈಟ್. ಸೊ ನೀವು ಆಯಿಲ್ ಕ್ಲೆನ್ಸ್ ಮಾಡಾದ್ಮೇಲೆ ರೆಗ್ಯುಲರ್ ಕ್ಲೆನ್ಸಸ್ ಯೂಸ್ ಮಾಡಬಹುದು. ನೀವು ಯಾರಾದ್ರೂ ಸೋಪ್ ಯೂಸ್ ಮಾಡ್ತಿದ್ರೆ ದಿಸ್ ಆಲ್ಸೋ ಮೈಟ್ ಬಿ ಒನ್ ಆಫ್ ದ ರೀಸನ್ ನಿಮ್ಮ ಆಕ್ನೆಗೆ, ಬಿಕಾಸ್ ಸೋಪ್ ಎಲ್ಲಂದ್ರಲ್ಲಿ ಇಟ್ಟಿರ್ತೀವಿ, ಕೈ ಟಚ್ ಆಗಿರುತ್ತೆ, ಡರ್ಟಿ ಹ್ಯಾಂಡ್ಸ್ ವುಡ್ ಹ್ಯಾವ್ ಟಚ್, ಅಂಡ್ ಅದನ್ನೇ ನೀವು ಫೇಸ್ ಹಾಕೋದ್ರಿಂದ ಕೂಡ ಆಕ್ನೆ ಬರುತ್ತೆ. ಸೊ ಆಲ್ವೇಸ್ ಯೂಸ್ ಅ ಫೇಸ್ ವಾಶ್. ಫೇಸ್ ವಾಶ್ ಇಸ್ ಮೆಂಟ್ ಫಾರ್ ಫೇಸ್. ಸೊ ಆದಷ್ಟು ಫೇಸ್ ವಾಶ್ ಯೂಸ್ ಮಾಡಿ. ಸೊ ಒನ್ಸ್ ಇನ್ ಅ ವೈಲ್ ಕಾಫಿ ಸ್ಕ್ರಬ್ ಅಥವಾ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಯಾವುದೇ ಸ್ಕ್ರಬ್ಸ್ ನ ಯೂಸ್ ಮಾಡಬಹುದು ಫಾರ್ ಯೋರ್ ಫೇಸ್. ಇದು ಕೂಡ ನಿಮ್ಮ ಕ್ಲಾಗ್ಡ್ ಪೋರ್ಸ್ ನ ರಿಲೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಕ್ರಬ್ಬಿಂಗ್ ನಾನು ಯೂಶಲಿ ಐ ಲೈಕ್ ಟು ಡೂ ಇಟ್ ಎಟ್ ನೈಟ್ ಸೊ ದಟ್ ನಿಮ್ಮ ಸ್ಕಿನ್ಗೆ ಇಟ್ ಗೆಟ್ಸ್ ದ ಟೈಮ್ ಟು ಹೀಲ್. ಅಗೇನ್ ನೀವು ಐಸಿಂಗ್ ಕೂಡ ರಾತ್ರಿ ಮಾಡಬಹುದು. ಅಂಡ್ ಆನ್ ಟಾಪ್ ಆಫ್ ದಟ್ ಲೇಯರಿಂಗ್ ಗುಡ್ ಅಮೌಂಟ್ ಆಫ್ ಮಾಯಿಶ್ಚರೈಸರ್ ಇಸ್ ಇಂಪಾರ್ಟೆಂಟ್. ಸೊ ನಿಮ್ಗೆ ಆಕ್ನೆ ಇತ್ತು ಅಂದ್ರೆ ಯು ಹ್ಯಾವ್ ಅ ಮ್ಯಾಜಿಕಲ್ ಇಂಗ್ರೀಡಿಯಂಟ್, that is salicylic acid. Salicylic acid is meant to clear your acne. ಸೊ ಇದನ್ನ ನಾವು ಯಾವ ಕ್ವಾಂಟಿಟಿ ಯೂಸ್ ಮಾಡ್ತೀವಿ, ನಮ್ಮ ಆಕ್ನೆ ಎಷ್ಟು ಸಿವಿಯರ್ ಆಗಿದೆ ಅನ್ನೋದನ್ನ ನೀವು ಡರ್ಮಟಾಲಜಿಸ್ಟ್ ಹತ್ರ ಟೆಸ್ಟ್ ಮಾಡಿ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ನಾನು ಐ ಹ್ಯಾವ್ ಯೂಸ್ಡ್ ಆಯಿಂಟ್ಮೆಂಟ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್. ನಾನು ಇದನ್ನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಇದು ನಿಮ್ಗೆ ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ದಿಸ್ ಇಸ್ ಲೈಕ್ ದ ಬೇಸಿಕ್ ಸ್ಯಾಲಿಸಿಲಿಕ್ ಆಸಿಡ್ ಆಯಿಂಟ್ಮೆಂಟ್. ಸೊ ನಿಮ್ಗೆ ಎಲ್ಲೆಲ್ಲಿ ಆಕ್ನೆ ಆಗಿದೆಯೋ ಇದನ್ನ ಲೈಕ್ ಟ್ರೀಟ್ಮೆಂಟ್ ತರ ಯೂಸ್ ಮಾಡಬಹುದು. ಯೂಶಲಿ ಐ ವುಡ್ ಸೇ 10 minutes ಇಟ್ಟರೆ ಸಾಕು. 10 minutes ಇಟ್ಬಿಟ್ಟು ಯು ಕ್ಯಾನ್ ವಾಶ್ ಇಟ್. ಸೊ ಓವರ್ ನೈಟ್ ಎಲ್ಲ ಬಿಟ್ರೆ ಇಟ್ ವಿಲ್ ಬಿಕಮ್ ಡ್ರೈ ಅಂಡ್ ಲೈಕ್ ಎವ್ರಿಥಿಂಗ್. ಸೊ ಆದಷ್ಟು ನೀವು ಒಂದು 10 minutes ಬಿಡಿ.
ಸೊ ಆನ್ ಟಾಪ್ ಆಫ್ ದಿಸ್ ನೀವು ಇದನ್ನ ಬ್ಲ್ಯಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ರಿಮೂವ್ ಮಾಡಕ್ಕೆ ಕೂಡ ಯೂಸ್ ಮಾಡಬಹುದು ದ ಸೇಮ್ ಆಯಿಂಟ್ಮೆಂಟ್. ಸೊ ನೀವು ನಿಮ್ಮ ಫೇಸ್ ವಾಶ್ ಅಲ್ಲಿ ಕೂಡ ಸ್ಯಾಲಿಸಿಲಿಕ್ ಆಸಿಡ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಅಗೇನ್ ಇಟ್ ಡೀಪ್ಲಿ ಕ್ಲೆನ್ಸಸ್ ಅಂಡ್ ಆಕ್ನೇಸ್ ನ ನಿಮ್ಮ ಫೇಸ್ ಇಂದ ತೆಗಿಯಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ ದಟ್ ಯು ಕ್ಯಾನ್ ಡೂ ಟು ಗೆಟ್ ರಿಡ್ ಆಫ್ ಯುವರ್ ಆಕ್ನೆ. ಮೇಕ್ ಶೋರ್ ಕಮ್ಮಿ ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡಿ ಸೊ ದಟ್ ನಿಮ್ಮ ಸ್ಕಿನ್ ಕೂಡ ಅಡ್ಜಸ್ಟ್ ಆಗಕ್ಕೋಸ್ಕರ. ಅಂಡ್ ಈ ಆಯಿಂಟ್ಮೆಂಟ್ಸ್ ನ ಕೂಡ ಯೂಸ್ ಮಾಡಬಹುದು ಇನ್ ದ ಫಾರ್ಮ್ ಆಫ್ ಟ್ರೀಟ್ಮೆಂಟ್ಸ್. ನೀವು ನಿಮ್ಮ ಡರ್ಮಟಾಲಜಿಸ್ಟ್ ಹತ್ರ ಚೆಕ್ ಮಾಡಿ ಯು ಕ್ಯಾನ್ ಟೇಕ್ ಸಮಥಿಂಗ್ ದಟ್ ಯು ಕ್ಯಾನ್ ವೇರ್ ಓವರ್ ನೈಟ್. ಸೊ ನಿಮ್ಗೆ ಕ್ವಿಕ್ ಆಗಿ ಇವಾಗ ಆಕ್ನೆ ಬಂದ್ಬಿಟ್ಟಿದೆ, ಇವಾಗ ಏನೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಇಲ್ಲ ಏನೋ ಒಂದು ಇವೆಂಟ್ ಇದೆ, ದಟ್ ಟೈಮ್ ಯು ಕ್ಯಾನ್ poke the acne, which is ideally not what you have to do. But if you poke the acne, ಅದ್ರ ಮೇಲೆ this ointment ಹಾಕಿ ಬಿಟ್ರೆ acne ನ poke ಮಾಡಿ ಎಲ್ಲಾನು like whatever the sebum is collected inside ಅದನ್ನ ರಿಮೂವ್ ಮಾಡಿ then you can put that ointment so that ಅದು ನೀಟಾಗಿ ಹೀಲ್ ಆಗತ್ತೆ. So this is at the worst case, like ನೀವು ತೀರಾ ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕು and you want to get rid of this in overnight. ಇದನ್ನ ನಾನು ಐ ಆಮ್ ಟೆಲ್ಲಿಂಗ್ ಯು, ಡೋಂಟ್ ಡೂ ಇಟ್ ಆನ್ ಆಲ್ ಯುವರ್ ಆಕ್ನೆ. ಅಂಡ್ ಇಫ್ ಯು ಹ್ಯಾವ್ ಆಕ್ನೆ ಎವ್ರಿವೇರ್ ಆನ್ ಯುವರ್ ಸ್ಕಿನ್, ಪ್ಲೀಸ್ ಡೋಂಟ್ ಡೂ ಇಟ್. ಇಟ್ ಈಸ್ ಗೋಯಿಂಗ್ ಟು ಗೆಟ್ ವರ್ಸ್ಟ್. ಸೊ ನೀವು ಪಿಂಪಲ್ ಪ್ಯಾಚಸ್ ಕೂಡ ಯೂಸ್ ಮಾಡಬಹುದು. 1 or 2 ಆಕ್ನೆಸ್ ಗೋ ಫಾರ್ ಪಿಂಪಲ್ ಪ್ಯಾಚಸ್, ಓವರ್ ನೈಟ್ ಪಿಂಪಲ್ ಪ್ಯಾಚಸ್. ಇದರಲ್ಲೂ ಕೂಡ ಸ್ಯಾಲಿಸಿಲಿಕ್ ಆಸಿಡ್ ಇರುತ್ತೆ. ಸೊ ನಿಮ್ಗೆ ಓವರ್ ನೈಟ್ ಕ್ವಿಕ್ ಫಿಕ್ಸ್ ಅಂತಾನೆ ಹೇಳ್ಬೋದು. ನಾನು ಎಷ್ಟೊಂದು ಜನ ಬ್ರೈಡ್ಸ್ಗೆ ಹ್ಯಾವ್ ಸಜೆಸ್ಟೆಡ್ ದಟ್ ಸಡನ್ ಆಗಿ ಔಟ್ ಆಫ್ ನೋ ವೇರ್ ದೃಷ್ಟಿ ಬೊಟ್ಟು ತರ ಒಂದು ಸಣ್ಣ ಆಕ್ನೆ ಬಂದ್ಬಿಟ್ಟಿರುತ್ತೆ. ಅಂಡ್ ದಟ್ ಇಸ್ ವೆನ್ ವಿ ಪುಟ್ ಪಿಂಪಲ್ ಪ್ಯಾಚ್ ಓವರ್ ನೈಟ್ ಅಂಡ್ ಬೆಳಗ್ಗೆಗೆ ಇಟ್ ವಿಲ್ ಗೆಟ್ ರೆಡ್ಯೂಸ್. ಸೊ ಸ್ಯಾಲಿಸಿಲಿಕ್ ಆಸಿಡ್ ಇಸ್ ಯುವರ್ ಹೀರೋ ಇಂಗ್ರೀಡಿಯಂಟ್. ಸೊ ಫುಡ್ ಇಂದ ಏನಾದ್ರೂ ಇದಾಗ್ತಿತ್ತು ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಫುಡ್. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಏನಾದ್ರೂ ಆಗ್ತಿತ್ತು ಅಂದ್ರೂ ಕೂಡ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ನ ನೀವು ರೆಗ್ಯುಲೇಟ್ ಮಾಡಿದೆ ಫುಡ್ ಇಂದ. ಸೊ ನಿಮ್ಗೆ ಆಕ್ನೆ ಇದೆ ಅಂದ್ರೆ ಲೈಕ್ ಔಟ್ ಆಫ್ ನೋವೇರ್ ಸಡನ್ ಆಗಿ ಆಕ್ನೆ ಎಲ್ಲ ಬಂದಿದೆ ಅಂದ್ರೆ, ಇಫ್ ಇಟ್ ಇಸ್ ನಾಟ್ ಅ ಪ್ರೊಲಾಂಗ್ ಪೀರಿಯಡ್ ಆಫ್ ಟೈಮ್, ಸ್ಟಾರ್ಟ್ ಡ್ರಿಂಕಿಂಗ್ ಅ ಲಾಡ್ ಆಫ್ ವಾಟರ್, ಲೈಕ್ ಮಿನಿಮಮ್ 4 liters ಆಫ್ ವಾಟರ್, ಯುವರ್ ಆಕ್ನೆ ವಿಲ್ ವ್ಯಾನಿಶ್. ಸೊ ನಿಮ್ಗೆ ಏನಾದ್ರೂ ಪ್ರೊಲಾಂಗ್ ಪೀರಿಯಡ್ ಆಫ್ ಟೈಮ್ ಇಂದ ಆಕ್ನೆ ಇತ್ತು ಅಂತಂದ್ರೆ ಟ್ರೈ ಗೋಯಿಂಗ್ ಫಾರ್ ಎ ಡಿಟಾಕ್ಸ್ ವಾಟರ್. ಡಿಟಾಕ್ಸ್ ವಾಟರ್ ಇಸ್ ಅಗೇನ್ ವೆರಿ ಗುಡ್. ಜಿಂಜರ್, ಲೈಮ್ and salt, rock salt, basically pink salt or rock salt, and a little bit of haldi. This will do the wonders. Warm water alli take it as a shots tara ಮಾಡ್ಕೊಂಡು ಕುಡೀರಿ. ಇಲ್ಲ ಅಂತಂದ್ರೆ take it in a big glass of water and drink it. Tender coconut is very good for your acne. Moisturize ಮಾಡುತ್ತೆ and it has antibacterial properties. So tender coconut ಕುಡಿಯೋದ್ರಿಂದ ಕೂಡ ನಿಮ್ಗೆ acne reduce ಆಗುತ್ತೆ. ಸೊ ನೀವು ನಿಮ್ಮ ಡರ್ಮಟಾಲಜಿಸ್ಟ್ ಅಥವಾ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ನೀವು ಯು ಕ್ಯಾನ್ ಟೇಕ್ ಅ ಕನ್ಸಲ್ಟೇಷನ್ ಅಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕೆಮಿಕಲ್ ಎಕ್ಸ್ಫೋಲಿಯೇಷನ್. ಸೊ ಇದನ್ನ ಯು ಹ್ಯಾವ್ ಟು ಡೂ ಇಟ್ ಇನ್ ಅ ಪ್ರೊಫೆಷನಲ್ ಸೆಟಪ್. ಯಾರಿಗೆ ಇದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ, ಮೋಸ್ಟ್ಲಿ ಇಟ್ ಇಸ್ ಇನ್ ಕ್ಲಿನಿಕ್, ಸ್ಕಿನ್ ಕ್ಲಿನಿಕ್ಸ್ ಅಲ್ಲಿ ಅಥವಾ ಸ್ಕಿನ್ ಟೆಕ್ನಿಷಿಯನ್ಸ್ ಹತ್ರ ನೀವು ಇದನ್ನ ಮಾಡಿಸಬಹುದು. So chemical peel is like 2-3 sittings irutte and your entire like face will start peeling. So this is not my suggestion. First suggestion, always consult your dermatologist athwa ನಿಮ್ಮ skin specialist na consult ಮಾಡಿ see if it is suitable for you. Only then go for this treatment. ಸೊ ನೀವು ಮೇಕಪ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಏನೇ ತಗೋಬೇಕಂದ್ರು ಫಾರ್ ಆಯಿಲಿ ಸ್ಕಿನ್, your first priority should be it should be non-greasy, it should not be heavy weighted, it should be light weighted, because ನಿಮ್ಮ skin ಗೆ it doesn't have that intensity to hold on to the heavier products. So ನಿಮ್ಮ skin clog ಆಗಕ್ಕೆ, pores clog ಆಗಕ್ಕೆ start ಆಗುತ್ತೆ. So always go for light weighted and non-greasy products when it comes to your serums, when it comes to your cleanser, toners, moisturizer, makeup, foundations for that matter. So ನೀವು acne idre I would tell not to put makeup at all. If it is very required, like ತೀರಾ emergency function and all of those things, only then you put makeup, because already your skin is clogged and you'll put another layer of makeup to clog it even more.
ಸೊ ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ನಾನು ಒಂದು ಮ್ಯಾಜಿಕಲ್ ಸ್ಯಾಲಡ್ ರೆಸಿಪಿ ತೋರಿಸ್ತೀನಿ, ಏನು ಮಾಡೋದ್ರಿಂದ ನಿಮ್ಮ ಆಕ್ನೆ ರೆಡ್ಯೂಸ್ ಆಗತ್ತೆ ಅಂತ. ದಿಸ್ ಇಸ್ ಟ್ರೈಡ್ ಅಂಡ್ ಟೆಸ್ಟೆಡ್. ಇಟ್ ವಿಲ್ ವರ್ಕ್ ಫಾರ್ ಆಲ್ಮೋಸ್ಟ್ ಎವ್ರಿಬಡಿ ಬಿಕಾಸ್ ನಮ್ಮ ಬೇಸಿಕ್ ಆಕ್ನೆ ನ ರೆಡ್ಯೂಸ್ ಮಾಡೋಕ್ಕೆ ಕಾರಣ ಇಸ್ ಅವರ್ ಗಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟೇ ಟ್ಯೂನ್ ಅಂಟಿಲ್ ದ ಎಂಡ್ ಆಫ್ ದಿಸ್ ವಿಡಿಯೋ. And I am quite blessed with genetics, but I did, suffer with a severe acne issues. Bums agirbodu, acnes agirbodu, I have suffered it. So I have done a lot of things. So you get like a chemical exfoliator. This, as far as what I know, you get it in two brands. One is Ordinary, another one is Underrated. Underrated one is what I am using right now. Ordinary, I have done it before, I've used it before and it have given me good results. So idanna nanu weekly once 15 minutes vargu haki I leave it. Adu swalpa tingling sensation agutte, but if it burns, please remove it right there. So one swalpa tingling feeling agutte, one swalpa ಹೊತ್ತು like ಒಂದರ ಚುಚ್ಚುತ್ತಾ ಇರೋ ತರ ಫೀಲಿಂಗ್ ಆಗುತ್ತೆ, but after a couple of minutes it starts soothing. And ಅದನ್ನ ವಾಶ್ ಮಾಡಿದ್ರೆ ಲೈಕ್ ಇಟ್ ಕ್ಲಿಯರ್ಸ್ ಆಫ್ ಮೈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಕ್ಲಾಕ್ ಪೋರ್ಸ್ ಅಂಡ್ ಎವ್ರಿಥಿಂಗ್. ಸೊ ಇದು ಇಟ್ ಹ್ಯಾವ್ ಹೆಲ್ಪ್ ಮೀ ಅ ಲಾಟ್ ವಿತ್ ಮೈ ಆಕ್ನೆ. ಸೊ ಇಫ್ ಯು ಗೈಸ್ ವಾಂಟ್ ಟು ಗಿವ್ ಇಟ್ ಅ ಶಾಟ್, ಡೂ ಇಟ್ ಆನ್ ಯುವರ್ ರಿಸ್ಕ್, ಡೂ ಯುವರ್ ರಿಸರ್ಚ್, ಕನ್ಸಲ್ಟ್ ಯುವರ್ ಡರ್ಮಟಾಲಜಿಸ್ಟ್ ಅಂಡ್ ಡೂ ಇಟ್ ಬೈ ಯೋರ್ ಸೆಲ್ಫ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೋಸ್ಟ್ ಮ್ಯಾಜಿಕಲ್ salad recipe that will help you reduce your acne. Idu, it is suitable for everyone. Like if you don't have any allergies with the ingredients that I am going to tell you. ಕೆಲವರಿಗೆ ಮೀಟ್ ಆಗಲ್ಲ, ಮೀಟ್ ತಿನ್ನೋದ್ರಿಂದ ಕೂಡ ಆಕ್ನೆ ಆಗುತ್ತೆ, ಸಿಸ್ಟಿಕ್ ಆಕ್ನೆಸ್ ಆಗುತ್ತೆ. ಸೊ ಟ್ರೈ ಅವಾಯ್ಡಿಂಗ್ ಮೀಟ್ ಇನ್ ದಟ್ ಕೇಸ್. ಐ ನೋ ಇಫ್ ಯು ಆರ್ ಅ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ ಇಟ್ ಇಸ್ ವೆರಿ ಹಾರ್ಡ್, ಬಟ್ ಸ್ಟಿಲ್. ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಯಾಲಡ್ ರೆಸಿಪಿ. So what you have to do is one cucumber, one carrot. ಅದನ್ನ ನಾನು ಉದ್ದ ಸ್ಲೈಸ್ ಮಾಡ್ತೀನಿ. You can do it however you want. Adding this into your diet helps you a lot with your acne. So ಇದಕ್ಕೆ ನಾನು ಒಂದು ಸ್ವಲ್ಪ ನಿಂಬು ಜ್ಯೂಸ್ ಹಾಕ್ತೀನಿ. ಯಾಕೆ ಅಂದ್ರೆ ನಿಂಬು ಇಸ್ ರಿಚ್ ಇನ್ ವೈಟಮಿನ್ ಸಿ, ಮತ್ತೆ ಇದರಲ್ಲಿ ಇರುವಂತ ಗುಡ್ ಕಂಟೆಂಟ್ಸ್ ನ ಆಕ್ಟಿವೇಟ್ ಮಾಡಕ್ಕೆ ಯು ನೀಡ್ ನಿಂಬು. With this, I'll put a little pinch of salt and I put like pepper. People who likes it both sweet and ಖಾರ, ನೀವು ಅದಕ್ಕೆ ಒಂದು ಸ್ವಲ್ಪ ಹನಿ ಕೂಡ ಮಿಕ್ಸ್ ಮಾಡ್ಬೋದು. ಅಗೇನ್ ಹನಿ ಇಸ್ ಅ ಗುಡ್, ವೆರಿ ಗುಡ್ ಪ್ರಾಡಕ್ಟ್ ಫಾರ್ ಯುವರ್ ಸ್ಕಿನ್. ಸೊ ಇದನ್ನ ನೀವು ತಿನ್ನೋದ್ರಿಂದ ಟ್ರೈ ಡೂಯಿಂಗ್ ಇಟ್ ಫಾರ್ ಲೈಕ್ ಆಲ್ಟರ್ನೇಟಿವ್ ಡೇಸ್ ಅಟ್ ಲೀಸ್ಟ್. ಯು ವಿಲ್ ಸಿ ಅ drastic change in your acne, the way your skin looks, the way it glows. ಸೊ ಇದು ನನ್ನ ಟಿಪ್ಸ್ ಆಗಿತ್ತು. ಇದು ನಾನು ಮಾಡಿದ್ದು ನನ್ನ ಎಂಟೈರ್ ಆಕ್ನೆ ಜರ್ನಿಯಲ್ಲಿ. ಸೊ ನೀವು ಇದನ್ನ ನೋಡ್ಬೋದು, ಟ್ರೈ ಇಟ್ ಅಂಡ್ ಸಿ ಇಟ್. ಬಟ್ ಆಕ್ನೆ ಆದ್ಮೇಲೆ ದ ನೆಕ್ಸ್ಟ್ ಥಿಂಗ್ ಇಸ್ ಆಕ್ನೆ ಮಾರ್ಕ್ಸ್. ಹೌ ಡು ಯು ಗೆಟ್ ರಿಡ್ ಆಫ್ ಆಕ್ನೆ ಮಾರ್ಕ್ಸ್? ಸೊ ಅದಕ್ಕೆ ನಾನು ಐ ಆಮ್ ಗೋಯಿಂಗ್ ಟು ಗಿವ್ ಯು 2 ingredients. One is niacinamide. Niacinamide also helps with reduction of acne. Another one is kojic acid. ಸೊ ಇದೆರಡು ಯೂಸ್ ಮಾಡೋದ್ರಿಂದ ಇನ್ ಅ ವೆರಿ ಮಾಡರೇಟ್ ವೇಸ್ ನಿಮಗೆ ಇದು ಸಿರಮ್ ಅಲ್ಲಿ ಸಿಗುತ್ತೆ, ಅಗೇನ್ ಕ್ಲೆನ್ಸಸ್ ಅಲ್ಲಿ ಸಿಗುತ್ತೆ. ಸೊ ಆಡಿಂಗ್ ದಿಸ್ ಇಂಗ್ರೀಡಿಯಂಟ್ ವಿಲ್ ರೆಡ್ಯೂಸ್ ಯುವರ್ ಆಕ್ನೆ ಮಾರ್ಕ್ಸ್ ಎಸ್ ವೆಲ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್ ಅಂಟಿಲ್ ದ ಎಂಡ್ ಆಫ್ ದ ವಿಡಿಯೋ. ನಿಮ್ಗೆ ಏನೇ ಡೌಟ್ ಇದ್ರು put it down in the comment section below. I would love to do it for you. ಸೊ ಇದನ್ನ ನಾನು ಅಗೇನ್ ದಿಸ್ ವಾಸ್ ಒನ್ ಆಫ್ ದಿ ರಿಕ್ವೆಸ್ಟೆಡ್ ವಿಡಿಯೋ. ಆಕ್ನೆ ಇರೋರಿಗೆ ರೋಟೀನ್ ಆಗಿರ್ಬೋದು, ವಾಟ್ ಟು ಡೂ ಟು ಗೆಟ್ ಅ ಫ್ಲಾಲೆಸ್ ಸ್ಕಿನ್, ದಟ್ ಇಸ್ ವಾಟ್ ಐ ವಾಸ್ ಆಸ್ಕ್ಡ್ ಬೈ ಅ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್. ಶಿ ಆಲ್ಸೋ ವಾಚಸ್ ಆಲ್ ಮೈ ಯೂಟ್ಯೂಬ್ ವಿಡಿಯೋ. ಶಾರ್ಟ್ ಔಟ್ ಟು ದ ಪೀಪಲ್ ಹೂ ಗಿವ್ಸ್ ಮೀ ಸೋ ಮಚ್ ಲವ್. And until next time, stay tuned, take care, bye. I love you guys. ನೀವೇನಾದ್ರೂ ನನ್ನ ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದ್ರೆ I will put it in the description box below. Please go check out my Instagram. ನಿಮ್ಗೆ ಏನಾದ್ರೂ ಪರ್ಟಿಕ್ಯುಲರ್ ವಿಡಿಯೋ ಬೇಕು ಅಂದ್ರೆ put it down in the comment section. I would love to make it for you guys.